ಹಾಯ್ ಹಲೋ ಫ್ರೆಂಡ್ಸ್, ಸಿಸ್ಟರ್ಸ್ ಕಿಚನ್ಗೆ ಸ್ವಾಗತ. ಇವತ್ತು ಏನಪ್ಪ ಮಾಡ್ತಾಯಿದ್ದೀನಿ ಅಂದರೆ ಮೊಟ್ಟೆ ಬೋಂಡ ಮಾಡ್ತಾಯಿದ್ದೀನಿ. ಯಾರಿಗೆಲ್ಲ ಮೊಟ್ಟೆ ಬೋಂಡ ಇಷ್ಟ ಇಲ್ಲ, ಯಾರು ತುಂಬಾ ಇಷ್ಟಪಡ್ತಾರೆ. ಸಂಜೆ ಸ್ನ್ಯಾಕ್ಸ್ ಎಲ್ಲ ಅಂತೂ ಇದ್ದಿದ್ದು ತಿನ್ಬೋದು. ಮತ್ತು ರಸಮ್ ಬೇರೆ ಏನಾದರೂ ನಾವು ಸಾಂಬಾರಿಗೆ ಸೈಡ್ಸಾಗಿ ಮಾಡ್ಕೋಬೋದು. ತುಂಬಾ ಅದ್ಭುತವಾಗಿರುತ್ತೆ. ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಎಲ್ಲ ಬೇಕು ಅಂದ್ಬಿಟ್ಟು ನೋಡೋಣ ಬನ್ನಿ. 1 ಕಪ್ಪು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. ಅದಕ್ಕೆ ಅರ್ಧ ಸ್ಪೂನ್ ಉಪ್ಪು, 1 ಸ್ಪೂನು ಅಕ್ಕಿ ಹಿಟ್ಟು ತೊಗೋತಾ ಇದ್ದೀನಿ. ಅಕ್ಕಿ ಹಿಟ್ಟು ಯಾಕೆಂದರೆ ಅದು ಕರಮ್ ಅಂತ ಕ್ರಿಸ್ಪಿಯಾಗಿ ಬರಬೇಕಲ್ಲ, ಅದಕ್ಕೋಸ್ಕರ. ನೆಕ್ಸ್ಟ್ ಅದಕ್ಕೆ ಜೀರಾ ಪೌಡರ್ ತೊಗೋತಾ ಇದ್ದೀನಿ. ಜೀರಿಗೆ ಪುಡಿ 1 ಸ್ಪೂನ್ ಹಾಕಿ ಚೆನ್ನಾಗಿರುತ್ತೆ. ನಾವೇನು ಹೋಟೆಲ್ ಸ್ಟೈಲು ಬೀದಿ ಬದಿ ತಿಂಡಿ ಬಜ್ಜಿಗಳು ತಿಂತೀವೋ ಅದಕ್ಕಿಂತಲೂ ಚೆನ್ನಾಗಿರುತ್ತೆ. ತಿನ್ನೋಂಥ ಅವಶ್ಯಕತೆ ಇಲ್ಲ, ಮನೇಲಿ ಒಂದು 10 ನಿಮಿಷಕ್ಕೆ ಮಾಡ್ಕೋಬೋದು. ಮೊಟ್ಟೆ ಇದ್ದೇ ಇರುತ್ತೆ. 1 ಸ್ಪೂನ್ ಖಾರದ ಪುಡಿ ಹಾಕ್ತಾಯಿದ್ದೀನಿ. ನಾವೇನು ಮನೇಲಿ ಬಜ್ಜಿ ಮಾಡ್ತೀವಲ್ವ, ಬಜ್ಜಿ ಮತ್ತು ಪಕೋಡ ಆ ರೀತಿಯಾಗಿ ನಿಧಾನಕ್ಕೆ ನೀರು ಹಾಕಂತ ಕಲಿಸ್ಬೇಕು. ಗಂಟಿಲ್ದಂಗೆ ನೀಟಾಗಿ ಗಂಟಿಲ್ದಂಗೆ ಕಲಿಸ್ಕೊಳ್ಳಿ. ನಾವೆಷ್ಟು ಕೈ ಚೆನ್ನಾಗಿ ಆಡಿಸ್ತೀವೋ ಅಷ್ಟು ಗಂಟು ಹೊಡ್ಕೊಳ್ಳುತ್ತೆ, ಇರಲ್ಲ. ಸ್ವಲ್ಪ ಟೈಮ್ ತೊಗೊಂಡು ನಿಧಾನಕ್ಕೆ ಮಾಡಿ ನೀಟಾಗಿ ನೋಡಿ. ಇವಾಗ ಎಷ್ಟು ಚೆನ್ನಾಗಿ ಹೊಡ್ಕೊಂತು ನೀಟಾಗಿ. ಅದನ್ನು ಒಂದು 5 ನಿಮಿಷ ಪ್ಲೇಟ್ ಮುಚ್ಚಿ ಇಡಿ, ನೀಟಾಗಿ ಅಳ್ಕೊಳ್ಳುತ್ತೆ ನೋಡಿ. ಇವಾಗ ಹೆಂಗೆ ಅಳ್ಕೊಂಡಿದೆ ಅಲ್ವಾ. ಇವಾಗ ಮೊಟ್ಟೆನ ಚಾಕು ಸಹಾಯದಿಂದ ಸೆಂಟ್ರಿಗೆ ಬೇಯಿಸಿಟ್ಕೊಂಡಿದ್ದೀನಿ. ಮೊಟ್ಟೆ ಒಂದು 6 ಇವು ಉಪ್ಪು ಹಾಕ್ಬಿಟ್ಟು ಬೇಯಿಸಿದ್ದೆ, ಅದನ್ನ ಎತ್ತಿಟ್ಕೊಂಡಿದ್ದೀನಿ. ಇವಾಗ ಸೆಂಟ್ರಿಗೆ ಕುಯ್ದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ. ಏನು ಕಲಿಸಿದ್ವಲ್ಲ ಅದಕ್ಕೆ ಇವಾಗ ಒಂದೊಂದೇ ಮೊಟ್ಟೆನ ನೀಟಾಗಿ ಹೆಜ್ಬೇಕು. ಫುಲ್ ಹಿಂದೆ ಮುಂದೆ ಕವರ್ ಆಗೋ ಥರ. ಒಂದೊಂದು ಸರಿ ಆಗೋಲ್ಲ, ಬಟ್ ಏನೂ ಮಾಡೋಕ್ಕಾಗಲ್ಲ. ನೋಡ್ಕೊಂಡು ಹೆಚ್ಕೊಂಡು ನೀಟಾಗಿ ಹತ್ರದಲ್ಲಿ ಎಣ್ಣೆ ಇಟ್ಕೊಂಡು ನೀಟಾಗಿ ಹಾಕ್ಕೊಳ್ಳಿ. ಚೆನ್ನಾಗಿ ಬರುತ್ತೆ. ಲೋ ಫ್ಲೇಮ್ ಇಟ್ಕೊಂಡು ಹಾಕ್ಕೊಳ್ಳಿ. ನಮ್ದು ಹೈ ಫ್ಲೇಮ್ ಆಗಿ ಸ್ವಲ್ಪ ಎಣ್ಣೆ ಇದಾಗಿದೆ. ಲೋ ಫ್ಲೇಮಲ್ಲಿ ಇಟ್ಕೊಂಡು ನಿಧಾನಕ್ಕೆ ಹಾಕ್ಕೊಳ್ಳಿ. ಒಂದೊಂದು ಸಲ ಎಣ್ಣೆ ಸಿಡಿಯೋಂಥ ಚಾನ್ಸಸ್ ಇರುತ್ತೆ. ಸ್ವಲ್ಪ ದೂರ ನಿಂತ್ಕೊಂಡೆ ಮಾಡಿ. ಮಕ್ಳುಗಳಿದ್ದರೆ ಸ್ವಲ್ಪ ದೂರ ನೀಡಿ. ಮೊಟ್ಟೆ ಬೋಂಡ ಗೊತ್ತಿಲ್ಲ, ಒಂದೊಂದು ಸಲ ಸಿಡಿಯುತ್ತೆ ಸಿಕ್ಕಾಬಿಟ್ಟೆ. ಆ ತಪ್ಪು ನೀವು ಮಾಡೋಕ್ಕೆ ಹೋಗ್ಬೇಡಿ. ಲೋ ಫ್ಲೇಮಲ್ಲಿಟ್ಟು ನಿಧಾನಕ್ಕೆ ಮಕ್ಕಳನ್ನ ಆಚೆ ಬಿಟ್ಟು ನಿಧಾನಕ್ಕೆ ಮಾಡ್ಕೊಳ್ಳಿ. ಮಕ್ಕಳು ಎತ್ಕೊಂಡು ಆ ಥರದ್ದೆಲ್ಲ ಮಾಡೋಕ್ಕೆ ಹೋಗಬೇಡಿ.